ಚುನಾವಣೆ ನಡೀತಿರೋ ಸಂದರ್ಭದಲ್ಲಿ ನೀವೊಂದು ಸೆಷನ್ ಕರೆದು ಬಿಡ್ತೀರಿ. ಮೋದಿ ಏನ್ ಹೇಳ್ತಾರೆ, ಈ ಮಸೂದೆಯನ್ನ ವಿರೋಧ ಮಾಡಿದ್ರೆ ನೀವು ಮಹಿಳೆಯರನ್ನ ವಿರೋಧ ಮಾಡಿದಾಗೆ, ಮಹಿಳೆಯರಿಗೆ ಮೀಸಲಾತಿ ತರ್ಲಿಕ್ಕೆ ಹೊರಟಿರೋದು ಯಾರು, ನಾವು NDA, ನಮಗೆಲ್ಲರೂ ಕೂಡ ಬೆಂಬಲ ಕೊಡಿ, ಕ್ರೆಡಿಟ್ ನಮಗ್ ಬೇಡ. ಮಾತುಗಳು ಚೆನ್ನಾಗಿರುತ್ತೆ ಸರ್, ಬಟ್ ಚುನಾವಣಾ ಪ್ರಚಾರಕ್ಕೆ ಹೋದಾಗ ನಿಮ್ ಲೀಡರ್ಸ್ ಏನ್ ಹೇಳ್ತಾರೆ, ಮಹಿಳೆಯರಿಗೆ ಮೀಸಲಾತಿ ತಂದಿದ್ಯಾರು ನಾವು. ಇನ್ ಕೇಸ್ ವಿರೋಧ ಪಕ್ಷಗಳು ವಿರೋಧ ಮಾಡಿದ್ರೆ ನೋಡಿ ಮಹಿಳೆಯರಿಗೆ ವಿರೋಧ ಮಾಡ್ತಿರೋದು ಯಾರು, ವಿರೋಧ ಪಕ್ಷದವರು. ಅಂದ್ರೆ ನಿಮಗೆ ಚುನಾವಣಾ ಕ್ಯಾಂಪೇನ್ಗೆ ಒಂದು ಗಟ್ಟಿ ವಿಚಾರ ಬೇಕಿತ್ತು, ಸಿಕ್ಕಿದೆ. ಈಗ ವಿಚಾರ ಇಷ್ಟೇ ಸ್ಮಿತಾ ಅವರೇ, 1953 ಕಾಕಾ ಕೇಲೇಕರ್ ಅವರು ಒಂದು ವರದಿ ಕೊಡ್ತಾರೆ. ಆ ವರದಿನಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, OBC ಕಮಿಷನ್ ಆಗಿದೆ ಅಂತ ವರದಿ. ಅದ್ರಲ್ಲಿ ಹೇಳ್ತಾರೆ, ಹೌದು OBC ಅವರದು ಮತ್ತು ದಲಿತರದು ಏನಿದೆ ಹೀನಾಯವಾದಂತ ಪರಿಸ್ಥಿತಿ ಇದೆ, ಹಾಗೆ ಮಹಿಳೆಯರದು ಹೀನಾಯವಾದಂತ ಪರಿಸ್ಥಿತಿ ಅಂತ ಹೇಳ್ತಾರೆ ಕಾಕಾ ಕೇಲೇಕರ್. ತದನಂತರದಲ್ಲಿ 1978 ಅಲ್ಲಿ ರಚನೆ ಆಗಿ 1980 ರಿಪೋರ್ಟ್ ಸಬ್ಮಿಟ್ ಮಾಡಿದಂತ BP ಮಂಡಲ್ ಅಲ್ಲೂ ಒಂದ್ ನಿಮಿಷ ಅಕ್ಕ ಪ್ಲೀಸ್ ರೀ, ಒಂದ್ ನಿಮಿಷ ಕಣ್ರಿ, ಜನಕ್ಕೆ ಅರ್ಥ ಆಗ್ಲಿ ವಿಚಾರ. ಯಾಕೆ ಮಾಡ್ತೀರಾ? ಜನಕ್ಕೆ ಸಬ್ಜೆಕ್ಟ್ ಅರ್ಥ ಆಗ್ಲಿ, ಸಬ್ಮಿಟ್ ಮಾಡಿದಂತಹ BP ಮಂಡಲ್ ಅಲ್ಲೂ ಸಹ ಸೇಮ್ ಪದಗಳು ಕಾಕಾ ಕೇಲೇಕರ್ ಹೇಳಿದಂತಹ ಪದಗಳನ್ನ ರಿಪೀಟ್ ಮಾಡ್ತಾರೆ. ಆದ್ರೆ 1971 ಅಲ್ಲಿ ಒಂದ್ಸತಿ ಇಂದಿರಾ ಗಾಂಧಿ ಅವ್ರು ಚರ್ಚೆ ಮಾಡಿದ್ ಬಿಟ್ರೆ, ತದನಂತರದಲ್ಲಿ 1986 ಅಲ್ಲಿ ಹೌದು ಇವ್ರು ಇಟ್ಟಿದ್ರು ಪಂಚಾಯತ್ ಆಕ್ಟ್ ಅಲ್ಲಿ ಬಿಲ್ ಪಾಸ್ ಮಾಡಿಸ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದೇ ವಿರೋಧ ಪಕ್ಷಗಳು ಅವತ್ತು ಹೇಳ್ತಾರೆ 25% ಮೀಸಲಾತಿ ಏನಿಟ್ಟಿದ್ರೆ ಅದನ್ನ 33% ಮಾಡಿ ಅಂತ ಹೇಳಿದಾಗ, ನೀವು ಯಾರಿಗೆ ಕೇಳಕ್ಕೆ ಅಂತ ಹೇಳಿದ್ರು ಇದೇ ರಾಜೀವ್ ಗಾಂಧಿ ಅವರು. ತದನಂತರದಲ್ಲಿ ನಾನು ಮೆಜಾರಿಟಿ ಇದೆ, ನಾನು ಬುಲ್ಡೋಸ್ ಮಾಡ್ತೀನಿ ಹೌಸ್ನ ಅಂತ ಹೇಳಿ ಹೌಸ್ ನಲ್ಲಿ ಬಿಲ್ ನ ಅರ್ಧಂತವರು ಇದೇ ಅರುಣ್ ನೆಹರು ಅವರು ಬರೀತಾರೆ ಈ ಒಂದು ಪುಸ್ತಕದಲ್ಲಿ. ತದನಂತರದಲ್ಲಿ ಹೌದು 1991-92 ನಲ್ಲಿ ಪಾಸ್ ಆಯ್ತು 73rd 74th ಅಮೆಂಡ್ಮೆಂಟ್. ಹೌದು 33% ತಂದ್ರು, ಅದು ವಾಸ್ತವ, ನಾವು ಒಪ್ಕೊಳ್ತಿದೀವಿ ಅದನ್ನ, ಅದು ನಾವು ಎಲ್ಲೂ ಅಳಗಲಿಯಲ್ಲ. ತದನಂತರದಲ್ಲಿ ಮಾನ್ಯ ದೇವೇಗೌಡರು ತದನಂತರದಲ್ಲಿ ವಾಜಪೇಯಿ ಸರ್ಕಾರ ತಂದ್ರಲ್ಲ, ಅವತ್ತು ನೀವು ಯಾಕೆ ಸಪೋರ್ಟ್ ಮಾಡ್ಲಿಲ್ಲ? ಆಯ್ತು ಬಿಡಿ, ಅತ್ಲ ಕಡೆಗೆ ಬಿಡಿ. 2010 ನಲ್ಲಿ ಎಂತ ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ, ರಾಜ್ಯಸಭಾದಲ್ಲಿ ಇವ್ರು ಬಿಲ್ ಪಾಸ್ ಮಾಡಿಸ್ತಾರಲ್ಲ, ಅವಾಗ ಫುಲ್ NDA ಕಂಪ್ಲೀಟ್ MPs ವೋಟ್ ಹಾಕಿದ್ರು, ಅದಕ್ಕೆ ರಾಜ್ಯಸಭೆಯಲ್ಲಿ ಪಾಸ್ ಆಯ್ತು. ಲೋಕಸಭಾದಲ್ಲಿ ಬಂದಾಗ ಇವ್ರದೇ ಆದಂತಹ ಅಲಯನ್ಸ್ ಪಾರ್ಟ್ನರ್ಸ್ ಏನಿದ್ರು ಮುಲಾಯಂ ಸಿಂಗ್ ಮತ್ತು ಲಾಲು ಪ್ರಸಾದ್ ಯಾದವ್ ಅವರು ಬಿಲ್ ತಂತಹದ್ದು. ಇದು ಘಟನೆಗಳು ಇವತ್ತಿಗೂ ಸಹ ಮರುಕಳಿಸ್ತವೆ. ನಾವು ಲೈವ್ ಟಿವಿ ನೋಡ್ತಾ ಇದ್ದೀವಿ. ಇವತ್ತು 2023 ಬಿಲ್ ಪಾಸ್ ಆಗಿದೆ. 2026 ಸುವರ್ಣ ಅವಕಾಶ ಇದೆ. ಎಂತ ಸುವರ್ಣ ಅವಕಾಶ ಅಂದ್ರೆ ಪಾರ್ಲಿಮೆಂಟ್ ಸೀಟ್ಸು ಜಾಸ್ತಿ ಮಾಡಬಹುದು, ಹಾಗೆ ಮಹಿಳೆಯರ ಮೀಸಲಾತಿನೂ ಕೊಡಬಹುದು. ಜಾಸ್ತಿ ಮಾಡೋದಕ್ಕೆ ಆವತ್ತು ಏನ್ ನೀವು ಫ್ರೀಸ್ ಮಾಡಿದ್ರೆ 1976 ಅಲ್ಲಿ ಇನ್ನೊಂದು ದೂರವಾಣಿ ಕರೆ ಇದೆ, ಬಂದೆ ಭವ್ಯ ಅವರೇ, ನಿಮಗ್ ಪ್ರಶ್ನೆ ಇರೋದು ಕರೆಕ್ಟ್ ಭವ್ಯ ಅವರೇ, ನಿಮಗ್ ಪ್ರಶ್ನೆ ಇರೋದು ಒಂದೇ ಸೆಕೆಂಡ್ ನನಗೊಂದು ದೂರವಾಣಿ ಕರೆ ಇದೆ. ಭವ್ಯಜಿ 10 ಸೆಕೆಂಡ್ ಭವ್ಯ ಅವರೇ 10 ಸೆಕೆಂಡ್, ಐ ವಿಲ್ ಕಮ್ ಬ್ಯಾಕ್ ಟು ಯು. ನಿಮಗಿರೋ ಪ್ರಶ್ನೆ ಕರೆಕ್ಟ್ ಇಲ್ಲ, ಕೇಳಿಸ್ಕೊಳ್ಳಿ ಭವ್ಯ ಅವರೇ, ಕೇಳಿಸ್ಕೊಳ್ಳಿ. ಸುವರ್ಣಾವಕಾಶ ಅಂದಿದ್ದ ಅಶೋಕ್ ಗೌಡ್ರು ಕರೆಕ್ಟ್. ಯಾಕೆ 2026 ಸುವರ್ಣಾವಕಾಶ 2029 ಚುನಾವಣೆ ಪ್ರಿಪೇರ್ ಆಗ್ಲಿಕ್ಕೆ? ಹೌದು ಎಲ್ಲೂ ನಿಮ್ಮ ಹತ್ರ ಪ್ರಶ್ನೆ ಕೇಳ್ತೀನಿ. ನನಗೆ ಸುರೇಶ್ ಅಂತ ಹೇಳಿ, ಕ್ಷಮೆ ಇರ್ಲಿ, ವಿಜಯ್ ಅಂತ ಹೇಳಿ ಶಿವಮೊಗ್ಗದಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ವಿಜಯ್ ಕುಮಾರ್ ಸರ್. ನಮಸ್ತೆ ಮೇಡಮ್. ಹೇಳಿ ಸರ್, ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆದ್ರೂ ಮಹಿಳಾ ಮೀಸಲಾತಿ ಅನ್ನೋ ಹೆಸರಲ್ಲಿ ಇದನ್ನ ಮಂಕ್ಬೂದಿ ಎರಚೋ ಪ್ರಯತ್ನ, ಈ ವಾದವನ್ನು ಒಪ್ತೀರಾ ನೀವು? ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ 3 ಮಸೂದೆಗಳನ್ನು ನಾನು ಸ್ವಾಗತ ಮಾಡ್ತೇನೆ. ಫಸ್ಟ್ ಒಂದು, ದಕ್ಷಿಣದ ರಾಜ್ಯಗಳಿಗೆ ಯಾವುದೇ ರೀತಿ ಅನ್ಯಾಯ ಆಗುವುದಿಲ್ಲ ನನ್ನ ಒಂದು ಅಭಿಪ್ರಾಯ. ಇದು ದೇಶದ ಆರ್ಥಿಕ ವ್ಯವಸ್ಥೆಗೆ ಒಂದು ಬಲವಾದ ಶಕ್ತಿಯನ್ನು ನೀಡುವಂತ ಮಸೂದೆಗಳು. Done sir. Thank you. Yes sir, quickly. ಮೋದಿ ಬಿಜೆಪಿ ನೇತೃತ್ವದ ಸರ್ಕಾರದನ್ನ ಜಾರಿಗೆ ತಂದಿರುವ ಈ ಮಸೂದೆಗಳನ್ನು ಸ್ವಾಗತ ಮಾಡ್ತಿದ್ದೇನೆ ಮೇಡಮ್. ರೈಟ್ ಸರ್, ಥ್ಯಾಂಕ್ ಯು. ನಮ್ಗೆ ದೂರವಾಣಿ ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಕ್ಕೆ. ಕ್ವಿಕ್ ಆಗಿ ನಾವು ನಂಬರ್ಸ್ ಕೂಡ ಗಮನಿಸ್ತಾ ಇದ್ದೀವಿ. ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗತ್ತಾ ಅನ್ನೋ ಪ್ರಶ್ನೆಗೆ ಒಂದ್ ರೀತಿ ಆಶ್ಚರ್ಯನೇ.
ಸರಿಸುಮಾರು 64% ಜನ ನಮ್ಮ ವೀಕ್ಷಕರು ಆಗೋದಿಲ್ಲ ಅಂತ ಹೇಳಿ ತಮ್ಮ ಉತ್ತರವನ್ನ ದಾಖಲಿಸಿದ್ದಾರೆ. 31% ಜನ ಹೌದು ಆಗತ್ತೆ ಅನ್ಯಾಯ ಅಂತ ಹೇಳ್ತಿದ್ದಾರೆ. ಭವ್ಯ ಅವರೇ, 2021 ಚುನಾವಣೆಗೆ ಅಖಾಡ ರೆಡಿ ಮಾಡ್ಕೊಳ್ತಿದ್ದಾರೆ. ಫೇರ್ ಅಂಡ್ ಆಫ್, ರಾಜಕೀಯದಲ್ಲಿ ಎಲ್ಲವೂ ಕೂಡ ಓಕೆ. ನೀವು ಮಾಡ್ಲಿಲ್ಲ, ಇವ್ರು ಮಾಡ್ತಿದ್ದಾರೆ. ಮಹಿಳೆಯರಿಗೆ ಹಂಗಾದ್ರೂ ಸಿಗ್ಲಿ ಬಿಡಿ ಮೀಸಲಾತಿ. ಹೆಣ್ಣು ಮಕ್ಕಳನ್ನ ಯೂಸ್ ಮಾಡ್ಕೊಂಡು ಪೊಲಿಟಿಕ್ಸ್ ಮಾಡಬೇಡಿ. ನೀವು ಡಿಲಿಮಿಟೇಷನ್ ಮಾಡ್ಬೇಕಾ, ಮಾಡಿ ಡಿಸ್ಕಸ್ ಮಾಡೋಣ, ತಗೊಂಬರೋಣ. ಹೆಣ್ಮಕ್ಳನ್ನ ಯೂಸ್ ಮಾಡ್ಕೊಳಂಗಿದ್ರೆ ಅವರನ್ನ ಪೊಲಿಟಿಕ್ಸ್ ಯೂಸ್ ಮಾಡ್ಕೊಳಂಗೆ 543ಕ್ಕೆ ಫ್ರೀಸ್ ಮಾಡಿ ರಿಸರ್ವೇಶನ್ ತಂದ್ಬಿಡಿ. ಡಿಲಿಮಿಟೇಷನ್ ಆಮೇಲೆ ಮಾಡ್ಕೊಳ್ಳಿ. ಆಮೇಲೆ ಹೊಸ ನಂಬರ್ ಪ್ರಕಾರ ಎಲ್ಲರೂ ಅಗ್ರಿಯಬಲ್ ಟರ್ಮ್ಸ್ ಏನ್ ಬರ್ತಾರೆ, ಹೊಸ ನಂಬರ್ ನೀವು ಇಂಪ್ಲಿಮೆಂಟ್ ಮಾಡಂಗಿದ್ರೆ ಅವಾಗ ತಿರ್ಗಾ ರಿಸರ್ವೇಶನ್ ಹಾಕೋಣ. ಇವತ್ ಪಾಸ್ ಮಾಡೋ ಬಿಲ್ಲು 543ಕ್ಕೆ ಮಾಡ್ಬಿಡಿ. ಯಾಕೆ 11 ಗಂಟೆವರೆಗೂ ತಗೊಂಡ್ ಹೋಗ್ಬೇಕು ಪಾರ್ಲಿಮೆಂಟ್ ಸೆಷನ್? ಅರ್ಧ ಗಂಟೆ ಮುಗ್ದೋಗುತ್ತೆ. ಪ್ರತಿ ಒಂದು ಅಪೋಸಿಷನ್ ಬರೀ ಹೆಣ್ಮಕ್ಳ ಬಗ್ಗೆ ನರೇಂದ್ರ ಮೋದಿ ಅವರಿಗೆ ಚಿಂತನೆ ಇದ್ದಿದ್ರೆ ಪ್ರತಿ ಒಂದು ಅಪೋಸಿಷನ್ ಅವರು ಕಂಪ್ಲೀಟ್ ಸಪೋರ್ಟ್ ಮಾಡ್ತಾರೆ. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ನಾನು ಇದಕ್ಕೆ ಉತ್ತರ ಕೊಡ್ಲೇಬೇಕು ನೋಡಿ. ಯು ಟರ್ನ್ ತಗೊಂಡಿದ್ದಂತೂ ನರೇಂದ್ರ ಮೋದಿ ಅವರು ಇವತ್ತು ಕಂಪ್ಲೀಟ್ ಎಕ್ಸ್ಪೋಸ್ ಆಗಿದ್ದಾರೆ. ಎಲೆಕ್ಷನ್ ಗಿಮಿಕ್ ಅಂತ ಎಲ್ಲರಿಗೂ ಗೊತ್ತಾಗಿದೆ. ನೀವು ಉತ್ತರ ನಾನು ಉತ್ತರ ಕೊಡ್ತೀನಿ ನೋಡಿ. ವೆರಿ ಕ್ಲಿಯರ್, ಕನ್ಫ್ಯೂಸೇ ಇಲ್ಲ ಇದರಲ್ಲಿ. 2026ಕ್ಕೆ ಇಟ್ ಶುಡ್ ಬಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ವರ್ಡ್ ಇಟ್ ಶುಡ್ ಬಿ ಅನ್ನೋದನ್ನ ಪದನ ಮೇಡಮ್ ಇಂದಿರಾ ಗಾಂಧಿ ಅವರು 1976 1 ನವೆಂಬರ್ ಲೋಕಸಭಾದಲ್ಲಿ ಪಾಸ್ ಮಾಡಿ 2 ನವೆಂಬರ್ ರಾಜ್ಯಸಭೆಯಲ್ಲಿ ಪಾಸ್ ಮಾಡಿರ್ತಕ್ಕಂಥದ್ದು. ಪ್ರತಿಯೊಬ್ಬರನ್ನು ಕನ್ಸಲ್ಟ್ ಮಾಡಿ ಕನ್ಸಲ್ಟೇಷನ್ ನನಗಿರೋದು ಕಡೆ 2 ನಿಮಿಷ. ನಾನು ಬಿಜೆಪಿ ಎಂಎಲ್ಸಿ ಆದ ಆಯ್ತು. ಥ್ಯಾಂಕ್ ಯು. ಇಬ್ಬರಿಗೂ ವಾಪಸ್ ಬರ್ತೀನಿ ಕ್ವಿಕ್ ರಿಯಾಕ್ಷನ್ಗೆ. ರವಿಕುಮಾರ್ ವಾಯ್ಸ್ ಮಾತ್ರ ಆನ್ ಏರ್ ಇರ್ಲಿ. ರವಿಕುಮಾರ್ ಸರ್, ದೇಶದ ಪರಿಸ್ಥಿತಿಯನ್ನ, ದೇಶದ ಏನ್ ಹೇಳ್ತೀರಿ ಆಗು ಹೋಗುಗಳನ್ನ ಬದಲಾಯಿಸಬಲ್ಲಂತಹ ಬಿಲ್ ನ ಮಂಡನೆ ಮಾಡ್ಲಿಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರ. ಹೌದು, ಒಪ್ಪೋಣ. ಈ ವಿಚಾರದಲ್ಲೂ ಕೂಡ ಎಲ್ಲರಿಗೆ ಸಮ್ಮತಿಯಾಗುವಂತಹ ಪ್ರಯತ್ನ ಮಾಡ್ತಾ ಇಲ್ವಾ ಕೇಂದ್ರ ಸರ್ಕಾರ? ಇಂಥ ಒಂದು ನಿರ್ಣಾಯಕ ಬಿಲ್ ನಲ್ಲೂ ಕೂಡ ಅಪೋಸಿಷನ್ನೇ ಬರಬೇಕು ಅನ್ನೋ ರೀತಿಯ ಪ್ರಯತ್ನಗಳು ಯಾಕೆ ಮಾಡಬೇಕು ಅಂತ ನೋಡಿ. ಕೆಲವು ವಿಷಯಗಳಲ್ಲಿ ಪಾಲಿಟಿಕ್ಸ್ ಮಾಡಿ, ಆದ್ರೆ ಎಲ್ಲಾ ವಿಷಯಗಳಲ್ಲೂ ಕೂಡ ಪಾಲಿಟಿಕ್ಸ್ ಮಾಡಕ್ ಹೋಗ್ಬೇಡಿ. ಯು ನಾಟ್ ಡೂಯಿಂಗ್ ಪಾಲಿಟಿಕ್ಸ್ ಸರ್. ಬಿಜೆಪಿ ಪಾಲಿಟಿಕ್ಸ್ ಮಾಡ್ತಿಲ್ವಾ ಇದರಲ್ಲಿ? ಉದಾಹರಣೆ ಪಾಲಿಟಿಕ್ಸ್ ಇಲ್ಲ. ಉದಾಹರಣೆಗೆ ಹೇಳ್ತೇನೆ. ಈಗ ಡಿಲಿಮಿಟೇಷನ್ ಆಗ್ಬೇಕೋ ಆಗ್ಬಾರ್ದು? ಆಗ್ಬೇಕು. ಮಹಿಳಾ ರಿಸರ್ವೇಶನ್ ಬಿಲ್ ಪಾಸ್ ಆಗ್ಬೇಕೋ ಆಗ್ಬಾರ್ದು? ಆಗ್ಬೇಕು. ಈಗ ಇವೆರಡನ್ನು ತರ್ತಾ ಇದೆ. ಏನ್ ಕಷ್ಟ? ಯಾಕೆ ವಿರೋಧ? ಯಾಕೆ? ಈಗ ಈಗ ಬೇಡ ಅಂದ್ರೆ ನಿಮಗೆ ಯಾವಾಗ ಬೇಕೋ ಅವಾಗ ತರ್ಬೇಕಾ? ಈಗ ದೇಶಕ್ಕೆ ಯಾವಾಗ ಬೇಕೋ ಅವಾಗ ತರ್ಬೇಕು, ನಿಮಗೆ ಯಾವಾಗ ಬೇಕೋ ಅವಾಗ ತರ್ಬೇಕಾ? ಇಲ್ಲ ನನಗೆ ಕುಣಿಯಕ್ ಬರೋದಿಲ್ಲ, ನಾನು ಕುಣಿಯೋರ್ನ ಕರ್ಕೊಂಡ್ ಬರ್ತೀನಿ, ಅವಾಗ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಅವಾಗ ತಗೊಂಡ್ ಬನ್ನಿ ಅಂತ ಅಂದ್ರೆ ಅರ್ಥ ಏನು? ಸರಿ, ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಕುಣಿಲಾರಕ್ ಬರ್ದೇ ಇರ್ತಕ್ಕಂಥವ್ರ ನೆಲ ಡೊಂಕಿದೆ. ಈಗ ಪರಿಸ್ಥಿತಿ ಚೆನ್ನಾಗಿಲ್ಲ, ಈಗ ಎಲೆಕ್ಷನ್ ಇದೆ, 14ನೇ ತಾರೀಕು ರಿಸಲ್ಟ್ ಇದೆ, ಆಮೇಲೆ ಒಂದ್ ಗಲಾಟೆ ಆಗತ್ತೆ, ಈ ಗಲಾಟೆ ಮುಗ್ದೋಗ್ಬಿಡ್ಲಿ, ಆಮೇಲೆ ಇನ್ನೊಂದ್ ಯಾವ್ದೋ ಒಂದು ಎಲೆಕ್ಷನ್ ತೀರ್ಕೊಳ್ತಾರೆ, ಇಬ್ರು ಎಲೆಕ್ಷನ್ ನಡೆಸಬೇಕಾಗಿದೆ, ಈಗ ಬೇಡ, ಇನ್ನೊಂದ್ ತಿಂಗಳು, ಒಂದ್ 40 ದಿವಸ ಬಿಟ್ಟು ತನ್ನಿ ನೋಡಿ. ಕುಣಿಯಕ್ ಬರ್ಲಿಲ್ಲ ಅದಕ್ಕೆ ನೀವು ಕುಣಿಲಿಲ್ಲ ಅಂತಿದ್ದಾರೆ. ಕರೆಕ್ಟ್, ಇವ್ರಿಗೆ ಕುಣಿಯಕ್ ಬರುತ್ತೆ. ಬಟ್ ಯಾವಾಗ ಆಡಿಯನ್ಸ್ ಗಮನ ಕೊಡ್ತಾರೆ ಅಂತ ಗೊತ್ತಿರುತ್ತೆ ಅವಾಗ ಮಾತ್ರ ಕುಣಿಯೋದು ಪಣಿಯೋದು ಅಂತ. ಅದ್ ಅವ್ರ ಘನತೆಗೂ ತಕ್ಕನಾದಲ್ಲ, ಅಥವಾ ಅವ್ರು ಕೂತಿರೋ ಪೊಸಿಷನ್ಗೂ ತಕ್ಕನಾದಲ್ಲ. ಫಸ್ಟ್ ಆಫ್ ಆಲ್ ಅವ್ರ ವಯಸ್ಸಿಗೂ ತಕ್ಕನಾದಲ್ಲ. ಸೆಕೆಂಡ್ ಪಾಯಿಂಟ್, ಅವ್ರ ಏನ್ ಹೇಳಕ್ ಬಂದ್ರು ಅದ್ರ ಬಗ್ಗೆ ನಾನು ಪಾಯಿಂಟ್ ಔಟ್ ಮಾಡ್ತೀನಿ. ಫಸ್ಟ್ ದಕ್ಷಿಣಕ್ಕೂ ಘನತೆ ಮೇಂಟೈನ್ ಮಾಡ್ಕೊಳ್ಳಿ. ಅದು ಚಾನೆಲ್ ಅಲ್ಲಿ ಇದ್ದೀರಿ, ಚಾನೆಲ್ ಅಲ್ಲಿ ಇದ್ದೀರಿ. ನಿಮ್ MLC ಪೊಸಿಷನ್ಗೂ ಅವಮಾನ, ನಿಮ್ಗೂ ಅವಮಾನ, ನಿಮ್ ವಯಸ್ಸಿಗೂ ಅವಮಾನ. ಇಂತ ಪದಗಳು ಉಪಯೋಗಿಸಿದ್ರೆ ಮತ್ತೊಂದು ವಿಷಯ, ಡಿಲಿಮಿಟೇಷನ್ ಆಗ್ಬೋದು, ವಿಮೆನ್ ರಿಸರ್ವೇಶನ್ ಆಗ್ಬೋದು, ಎರಡು ಮುಖ್ಯ. ಹೌದು, ಎರಡನ್ನು ಲಿಂಕ್ ಮಾಡಬೇಡಿ. ವಿಮೆನ್ ರಿಸರ್ವೇಶನ್ ಇವತ್ತು ಪಾಸ್ ಮಾಡಿ 546 ಸೀಟ್ಗೆ, ಆಮೇಲೆ ಬನ್ನಿ ಡಿಲಿಮಿಟೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. Why are you clubbing?